ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇನ್ನೂ ಅನೇಕ ಹುದ್ದೆಗಳನ್ನು ಈ ರಾಜ್ಯಕ್ಕೆ ಒಂದು ತಮ್ಮ ಕೊಡುಗೆಯನ್ನು ಕೊಡುವಂಥ ಒಂದು ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ. ಇವತ್ತು ರಾಜ್ಯ ಅಲ್ಲ, ದೇಶದಲ್ಲಿ ಏನಾದರೂ ಒಂದು ಸಮಸ್ಯೆ, ಕಾಂಗ್ರೆಸ್ ಸಮಸ್ಯೆ ಬಂದಾಗ ಅಥವಾ ಸೈದ್ಧಾಂತಿಕವಾದ ದೇಶದ ಭದ್ರತೆ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಯಾಕೆ ಸುಮ್ಮನೆ ಬಂದಿರ್ತಾರೆ ಎಲ್ಲ ಹೆಸರು ಬರೋದಿಲ್ಲ. ಅದಕ್ಕೆ ಅನೇಕ ಒಂದು ನಿದರ್ಶನಗಳಿದೆ, ಅನೇಕ ಉದಾಹರಣೆಗಳಿದೆ, ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿದಂಥ ಒಂದು ಕೀರ್ತಿ ಅವ್ರಿಗೈತೆ. ಯಾವುದೇ ಒಂದು ಚುನಾವಣೆ ಕಾಂಗ್ರೆಸ್ಸನ್ನು ಮತ್ತೆ ಗೆಲ್ಲಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ. ಅದು ಇದನ್ನು ಭಾಳ ಬೇಸರದಿಂದ ಖಂಡಿಸ್ಬೇಕಾಗ್ತದೆ. ಯಾಕೆಂದರೆ ಯಾವತ್ತೂ ಮಾಡ್ತಕ್ಕಂಥ ಕೆಲಸಗಳಿಗೆ ಯಾರೂ ದ್ವೇಷ ಪಡಬಾರ್ದು, ಭಾಳ ಸಂತೋಷ ಪಡಬೇಕು. ನಮ್ಮವರು ಮಾಡ್ತಾವ್ರಲ್ಲ ಅನ್ನೋಂಥದ್ದನ್ನು ಭಾಳ ಮನೋಭಾವ ಇದೆ. ನಾವು ಈಗಲೂ ಹೀಗೆ ನಮ್ಮ ಸನ್ಮಾನ್ಯ ದೇವೇಗೌಡರನ್ನ ಪ್ರಧಾನಿ ಮಾಡಿದಂಥದ್ದು ಕಾಂಗ್ರೆಸ್. ಮತ್ತು ಇವ್ರನ್ನ ಒಂದು ಮೊದಲ ಬಾರಿಗೆ ಕುಮಾರಸ್ವಾಮಿ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡೋದು ಬಿ ಜೆ ಪಿ ಒಂದು ಸರಿ, ನಮ್ಮ ಕಾಂಗ್ರೆಸ್ ಒಂದು ಸರಿ. ಯಾವಾಗಲೂ ಸ್ವತಃದಿಂದ ಮಾಡಲಿಲ್ಲ. ಈಗ ಅಲ್ಲಿಂದ ನೇರವಾಗಿ ಅಲ್ಲಿಂದ ನಾವು ಇದನ್ನು ವಿಚಾರ ಮಾತಾಡ್ತಾ ಬಂದರೆ ಭಾಳಷ್ಟು ಆಗಿದೆ. ಈಗ ಪ್ರಸ್ತುತ ಇರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ, ಆಗ್ತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾತಾಡೋದಾದರೆ ನಿಖಿಲ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋದು, ಸ್ಟೇಟಸ್ ಏನು ಅಂತ ಕೇಳೋದು ಅಂತ ವಿಚಾರ. ಈ ಸ್ಟೇಟಸ್ ಏನು ಅನ್ನೋದು ಏನು ಸ್ಟೇಟಸ್ ಅಂದರೆ ಡಿ ಕೆ ಶಿವಕುಮಾರ್ ಅವರಾಗಲಿ, ನಾವಾಗಲಿ ಇರ್ತಕ್ಕಂಥ ಅನೇಕ ಮುಖಂಡರು ನಮ್ಮ ಹಿನ್ನೆಲೆಗಳು ಯಾರೂ ಏನೋ ನಾವು ರಾಜ ಮಹಾರಾಜರ ಕುಟುಂಬದಿಂದ ಬಂದಂಥವರಲ್ಲ. ಈಗೆಲ್ಲರೂ ಬೇಕಾದಷ್ಟು ನಮ್ಮ ಪುರುಷೋತ್ತಮ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಬಸಪ್ಪನವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಮುರುಡೇಶ್ವರ ಉಪಾಧ್ಯಕ್ಷರಾಗಿದ್ದಾರೆ, ಇವತ್ತು ಗ್ಯಾರಂಟಿ ಅಧ್ಯಕ್ಷರಾಗಿದ್ದಾರೆ, ಮುನ್ಸಿಪಾಲಿಟಿ. ಇಲ್ಲಿ ನೋಡಿದ್ರೆ ಅಧಿಕಾರದ ವಿಕೇಂದ್ರೀಕರಣ ಎಷ್ಟು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಅನೇಕ ಸಾಕ್ಷಿಗಳು. ಅದಲ್ಲದೆ ಬೇಕಾದಷ್ಟು ಮುಖಂಡರುಗಳನ್ನ ಬೆಳೆಸಿ ಆ ನಾಯಕತ್ವದ ಗುಣವನ್ನು, ನಾಯಕತ್ವ ಇಲ್ಲಿ ಇದ್ದರೆ ಒಬ್ಬ ನಾಯಕ ಆಗೋಕ್ಕೆ ಅನೇಕ ಲೀಡರ್ಸ್ ಒಂದು ಕ್ರಿಯೇಟ್ ದ ಲೀಡರ್ಸ್ ಅಂತ. ಯಾರು ನಾಯಕತ್ವವನ್ನು ಬೆಳೆಸ್ತಾರೋ ಅವರು ನಾಯಕರು ಅಂತಾರೆ. ಇಲ್ಲೇನಿದೆ, ಎಲ್ಲರ ಬೇರೆಯವರ ಇದನ್ನು ತೆಗೆದುಕೊಂಡು, ಒತ್ತಾಸೆಯನ್ನು ತೆಗೆದುಕೊಂಡು ಅಧಿಕಾರವನ್ನು ಅನುಭವಿಸಿ ತಮ್ಮ ಕುಟುಂಬದಲ್ಲೇ ಇಟ್ಕೊಳ್ಳುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯರ ಬಗ್ಗೆ, ಅವರ ಬಗ್ಗೆ ಬಹಳ ಒಂದು ಏನೋ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳೋದು ತಪ್ಪಾಗ್ತದೆ. ಜೊತೆಗೆ ಇದೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದೇ ಭಾಗದ ಎಂ ಪಿ ಆಗಿದ್ದಾಗ ಅನೇಕ ಕಾರ್ಯಗಳನ್ನು ಮಾಡ್ಬೋದಾಗಿತ್ತು. ಮತ್ತು ಈ ಒಂದು ರಾಮನಗರದ ಶಾಸಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಚನ್ನಪಟ್ಟಣದ ಶಾಸಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. ಸಾಧನೆ ಮಾಡ್ಬೋದಾಗಿತ್ತು. ಸಾಧನೆ ಮಾಡೋಕ್ಕೆ ಯಾರ ಅಡ್ಡಿಯೂ ಇರಲಿಲ್ಲ. ಅದೇನೇನೇ ಇವರು ಅನೇಕ ಸಂದರ್ಭಗಳಲ್ಲಿ ಈಗ ಪ್ರಸ್ತುತ ರಾಜ್ಯದ ದೇಶದ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ. ಬೇಕಾದಷ್ಟು ಅವಕಾಶ ಇದೆ. ಈ ಥರ ಅವಕಾಶಗಳಿದ್ದಂಥ ಸಂದರ್ಭದಲ್ಲಿ ಸಹಾಯವನ್ನು ಮಾಡದೆ ಬರೀ ಜಾತಿಯ ಬೆಂಬಲದ ಮೇಲೋ ಅಥವಾ ಒಂದು ಭಾವನಾತ್ಮಕ ಕ್ರಿಯೇಷನ್ಗಳನ್ನ ಮಾಡೋದ್ರ ಮೂಲಕನೋ, ಜನಗಳ ಒಂದು ಮನಸ್ಸನ್ನು ಕೆಡಿಸೋದ್ರ ಮೂಲಕನೋ, ಜನಗಳ ಅಭಿಪ್ರಾಯಗಳನ್ನು ಪಡ್ಕೊಂಡು ಅವರ ಮೂಲಕ ಅವರ ಒಂದು ನಮ್ಮ ಜನಗಳಲ್ಲಿರ್ತಕ್ಕಂಥ ಮಾನಸಿಕ ದೌರ್ಬಲ್ಯಗಳನ್ನ ಬಳಸ್ಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ, ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಹೊರತಾಗಿ ಇವ್ರಿಗೆ ಇನ್ನೂ ಗೊತ್ತಿಲ್ಲ ಇಲ್ಲಿ ಯಾರೆಲ್ಲ ಬೆಂಬಲಿಗರಾಗಿ ನಿಂತ್ಕೊಂಡಿದ್ದಾರೆ ಅಂತ. ಕುಮಾರಸ್ವಾಮಿ ಬದ್ದಲಿಟ್ಟು ಅದನ್ನ ನೋಟಿಫಿಕೇಶನ್ ಮಾಡಿ ಝೋನ್ ಲಿಫ್ಟ್ ಮಾಡಿದ್ರೆ ರೈತರು ಬದುಕ್ತಾ ಇದ್ರು. ಅವ್ರು ಮಾಡ್ತಕ್ಕಂಥದ್ದು ಮಾತ್ರ ಬಹಳ ಒಳ್ಳೆಯ ಕೆಲಸ. ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಕ್ಕಂಥದ್ದು ಒಳ್ಳೇದು. ಬೆಂಗಳೂರು ಡೆವಲಪ್ಮೆಂಟ್ ಇವ್ರು ಮಾಡ್ತಕ್ಕಂಥ ಸಂದರ್ಭ ಎತ್ಕಟ್ಟದೆ ಕುಮಾರಸ್ವಾಮಿ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಇವ್ರ ಕೆಲಸ. ಈಗ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಬಂದು ರೈತರ ಹತ್ರ ಎಲ್ಲ ನಾನು ಹಳ್ಳಿಗೂ ಬರ್ತೀನಿ, ಎಲ್ಲ ಕ್ಷೇತ್ರಕ್ಕೂ ಬರ್ತೀನಿ, 120 ಕ್ಷೇತ್ರ ಸುತ್ತಿದ್ದೀನಿ ಅಂತಾರಲ್ಲ. ಹಾಸನ ತಾಲೂಕಲ್ಲಿ ಬಗ್ಗೆ ಹೆಣ್ಮಕ್ಳಿದ್ರೆ ಹಾಸನ ತಾಲೂಕಲ್ಲಿ ಮಾಡಿದಾರಲ್ಲ, ಹೋಗೋವ್ರಿಗೆ ಏನಾದ್ರು ಸಾಂತ್ವನ ಹೇಳಿದಾರ? ಎಷ್ಟು ಹೆಣ್ಮಕ್ಳು ಮನೆ ಹಾಳು ಮಾಡಿದಾರೆ, ಹೋಗಿ ಸಾಂತ್ವನ ಹೇಳಿದಾರ? ಫಸ್ಟು ಅಲ್ಲೋಗಿ ಸಾಂತ್ವನ ಹೇಳಕ್ಕೆ ಹೇಳಿ, ಆಮೇಲೆ ಇಲ್ಲಿ ಬಂದು ರೈತರಿಗೆ ರಾಜ್ಯದಲ್ಲಿ 120 ಕ್ಷೇತ್ರ ನಾನು ಸುತ್ತಿದ್ದೀನಿ, ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಆಮೇಲೆ ಬಂದು ರಾಜ್ಯದ ಬಗ್ಗೆ, ಜನಗಳ ಬಗ್ಗೆ, ರೈತರ ಕಾಳಜಿ ಬಗ್ಗೆ ಮಾತಾಡಿ. ಅವ್ರು ಫಸ್ಟು ಅವ್ರ ಫ್ಯಾಮಿಲಿಯವ್ರು ಏನು ಮಾಡೋರಲ್ಲ ಅದನ್ನು ವಹಿಸ್ಕೊಂಡು ಮುಚ್ಚು ಮನೆ ಮಾಡ್ತಾರೆ. ಏನು ಯಾವುದೋ ಪರದೆ ಇಲ್ಲದೆ ಮಾತಾಡ್ತಕ್ಕಂಥದ್ದಲ್ಲ, ರಾಜ್ಯಕ್ಕೆ ಗೊತ್ತಿರೋದಿದೆ. ಫಸ್ಟು ಅಲ್ಲೋಗಿ ಒಂದು ಕಡೆಯಿಂದ ಸಾಂತ್ವನ ಹೇಳ್ಕೊಂಡು ಬರಲಿ, ಅಲ್ಲಿ ಸಾಂತ್ವನ ಹೇಳಿ ಆಮೇಲೆ ರೈತರಿಗೆ ಇವ್ರು ಏನೇನು ಒಳ್ಳೆ ಕೆಲಸ ಮಾಡೋರೆ ಇದು ಹೇಳಿ. ಟೀಕೆ ಮಾಡಲಿಕ್ಕೆ
ರೈತರನ್ನ ಮುಂದೆ ಬಿಟ್ಕೊಂಡು ಇವರು ರೈತ ಪರವಾದಂಥವ್ರು ನಾವು ಅಂತೇಳಿ ದೇವೇಗೌಡರ ಮನೆಯವರು ಮತ್ತು ಕುಮಾರಸ್ವಾಮಿ ಅವ್ರ ಮನೆಯವರು ಜನತಾದಳರು ಅಂಥೇಳಿ ನಾವು ರೈತರ ಪರವಾಗಿ ಹೋಗ್ತಾ ಇದ್ದೀವಿ ಅಂತೇಳಿ ರೈತರನ್ನ ಮುಂದೆ ಬಿಟ್ಕೊಂಡು ಟವರ್ ಹಾಕ್ಸ್ಕೊಂಡು ಚಳವಳಿಯನ್ನು ಪ್ರಾರಂಭ ಮಾಡಿದ್ರು. ನಿಜ, ನೀವು ರೈತರ ಪರ ಏನಂತ ಹೇಳಿದ್ರಿ? ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಮರಣ ಶಾಸನವನ್ನು ಬರಲಿಕ್ಕೆ ಹೊರಟಿದ್ದಾರೆ. ಏನಂತ ಹೇಳಿದ್ರೆ ಮರಣ ಶಾಸನವನ್ನು ರೈತರಿಗೆ ಮಾಡಲಿಕ್ಕೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರು ನಾಶ ಆಗುತ್ತಾರೆ ಅಂತ ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀವಿ. ಸ್ವಾಮಿ, ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಬಿಡದಿ ಟೌನ್ಶಿಪ್ ಆಮೇಲೆ ಬರೋಣ. ಎಲೆಕ್ಟ್ರಾನಿಕ್ ಸ್ಥಿತಿ ಮಾಡಿದವ್ರು ಯಾರು? ಅವರ ಅಕ್ವಿಸಿಷನ್ನ ಜಿಗಣಿ ಬಂಸಂದ್ರ ಮಾಡಿದವ್ರಂಥವ್ರು ಯಾರು? ಆರ್ವಳ್ಳಿ ಮಾಡಿದಂಥವ್ರು ಯಾರು? ಬಿಡದಿ ಅಕ್ವಿಸಿಷನ್ ಮಾಡಿದಂಥವ್ರು ಯಾರು? ಅವ್ರು ರೈತರಲ್ವಾ? ಮಾಡಿದವ್ರು ಯಾರು? ಜನತಾ ದಳ ಸರ್ಕಾರ ಇದ್ದಾಗ ಇದನ್ನೆಲ್ಲ ಅಕ್ವಿಸಿಷನ್ ಮಾಡಿದ್ದು. ಎಸ್ ಎಂ ಕೃಷ್ಣ ಅವರು ಕಾಲಲ್ಲಿ ಮಾಡಿದ್ದಂತೆ ಒಂದು ಮೀಟಿಂಗಲ್ಲಿ ಹೇಳಿದ್ದಕ್ಕೆ ಎಸ್ ಎಂ ಕೃಷ್ಣ ಎಲ್ಲ ಮಾಡಿದ್ದು ನಾವು ಮಾಡಿದ್ದು, ಇನ್ಫೋಸಿಸ್ ತಂದವ್ರು ನಾವು, ಇಂಡಸ್ಟ್ರಿ ತಂದವ್ರು ನಾವು, ಗ್ಲೋಬಲ್ ಮೀಡಿಯಾ ಗ್ಲೋಬಲ್ ಏನು ಈಗ ಅಂತಾರಾಷ್ಟ್ರೀಯ ಗ್ಲೋಬಲ್ ಮೀಟ್ ಮಾಡಿ ಕೈಗಾರಿಕೆಗಳನ್ನ ತಂದಂಥವ್ರು ನಾವು ಅಂತ ನೀವು ಕೊಚ್ಕೋತೀರಾ? ರೈತರನ್ನ ಒಕ್ಕಲೆಬ್ಬಿಸಿದಂಥವ್ರು, ನಿಜವಾಗಿ ರೈತರ ಮರಣ ಶಾಸನವನ್ನ ಬರೆದಂಥವ್ರು ದೇವೇಗೌಡರ ಮನೆಯವರು ಮಾಡಿದಂಥವ್ರು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, MLC ರವಿ ಅವರು ಕರ್ಕೊಬಂದು ನಿನಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂಥವ್ರು. ಮೊದಲಿಗೆ ಯೂತ್ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಮಾಡಿದಂಥವ್ರು. ಅದಾದ ನಂತರ ಕಾಂಗ್ರೆಸ್ MLA ಟಿಕೆಟ್ ಕೊಟ್ಟು ತನ್ನ ಮನ ಧನ ಎಲ್ಲವನ್ನು ಕೊಟ್ಟು ನಿನ್ನ ಲೀಡರ್ ಮಾಡಿದ್ದು. ಇವತ್ತು ನಮ್ಮ ನಾಯಕರ ಬಗ್ಗೆ ನೀನು ಮಾತಾಡಲಿಕ್ಕೆ ಶಕ್ತಿ ಬಂದ್ಬಿಟ್ಟಿದಲ್ವಾ? ಕುಮಾರಣ್ಣಲ್ಲ ನೀನು ಮಾಡಿದ್ದು, ದೇವೇಗೌಡರ ಮನೆಯವರೆಲ್ಲ ಬಂದಣ್ಣ. ನಿನಗೆ ಶಕ್ತಿ ಕೊಟ್ಟಿದ್ದು ಕುಮಾರಸ್ವಾಮಿ ಎಲ್ಲ, ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು. ಮಾತಾಡಬೇಕಾದ್ರೆ ನಮಗೂ ಸಹ ಎಲ್ಲರೂ ಮೇಧಾವಿಗಳೇ. ಟಿವಿ ಮುಂದೆ ಕೂತ್ಕೊಂಡು ಟೀಕೆ ಮಾಡೋದಕ್ಕೆ ಎಲ್ಲರಿಗೂ ಶಕ್ತಿ ಇದೆ, ಎಲ್ಲರಿಗೂ ಮಾತಾಡಲಿಕ್ಕೂ ಬಾಯಿದೆ, ಪ್ರತಿಯೊಬ್ಬರಿಗೂ ಬಾಯಿದೆ. ನೀವು ಪತ್ರಿಕೆಯವರು ಸತ್ಯವಾಗಿ ನೀವು ಬರೆದ್ರೆ ಈ ರಾಜ್ಯದ ರೈತರ ಮರಣ ಶಾಸನವನ್ನು ಎಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಮಾಡಿಲ್ಲ. ಎಲ್ಲ ಇಂಡಸ್ಟ್ರಿಗಳ ರೈತರನ್ನ ಒಕ್ಕಲೆಬ್ಬಿಸಿ ಅಕ್ವೈಷನ್ ಮಾಡಿದ್ರೆ ಬೇಕಾದ್ರೆ ನೀವು ಅಂಕಿಅಂಶ ತಗೊಂಡ್ಬೇಕಾದ್ರೆ ಬನ್ನಿ ಅಂದ್ರೆ ಇನ್ನೊಂದು ದಿನ ಬನ್ನಿ ತಗೊಂಡ್ಬರ್ತೀನಿ. ಜನತಾದಳ ಸರ್ಕಾರ ಇದ್ದಾಗ ಮಾಡಿದಾರ, ದೇವೇಗೌಡ ಕುಟುಂಬದವ್ರು ಮಾಡಿದಾರ, ಶಿವಕುಮಾರ್ ಮಾಡಿದಾರ, ಚರ್ಚೆ ಆಗಲಿ ಬಹಿರಂಗವಾಗಿ. ದಾಖಲಾತಿ ದಿನದಲ್ಲಿ ನಾವು ಕೊಡ್ತೀವಿ ನಿಮಗೆ. ಅದಕ್ಕೆ ನಿಮಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕಾಯ್ತದೆ. ಕುಮಾರಸ್ವಾಮಿ ಅವರು ಯಾಕೆ ಅಂತ ಹೇಳಿದ್ರೆ ನಿನ್ನ ಸಮಕಾಲೀನವರು, ನನಗೂ ಅವ್ರ ಅಣ್ಣ ಅಂತವ್ರಪ್ಪ, ನೀನು ಮುಂದಕ್ಕೆ ಹೋಗ್ಬೇಡ, ಗೌರವ ಕೊಟ್ಟು ಮಾತಾಡಿ, ಇದರ ಜನ ನಿನ್ನ ಮುಂದಿನ ದಿನಗಳಲ್ಲಿ ಮುಗಿಸ್ಬಿಡ್ತಾರೆ ಅಂತ. ಇದೇ ಅಕ್ವೈಸೇಷನ್ ನಮ್ಮ ಟೊಯೋಟಾ ಫ್ಯಾಕ್ಟ್ರಿಗೆ ಬಿಡದಿ ಕೊಟ್ಟರಲ್ಲಪ್ಪ. ಅವತ್ತು ಅಕ್ವೈಸೇಷನ್ ಮಾಡಿದವ್ರು ಯಾರಪ್ಪ? ಬಿಡದಿಗೆ ನಿಮ್ಗೆ ಅಕ್ವೈಸೇಷನ್ ಲ್ಯಾಂಡ್ ಕೊಟ್ಟವರು ಇದೇ ಕುಮಾರಸ್ವಾಮಿ ಅವರೇನಪ್ಪ. ಆ ಕಿರ್ಲೋಸ್ಕರ ಬರಬೇಕು, ಇದು ಬಿಡದಿಗಲ್ಲ, ನಮ್ಮ ಕನಕಪುರಕ್ಕೆ 700 ಆಗಿತ್ತು. ಕನಕಪುರ ಶಿವನಳಿತವಾಗಿತ್ತು. ಅವತ್ತೊಂದು ದಿನ ಏನಾರು ಆಗಿದ್ರೆ ಕನಕಪುರ ಜನಕ್ಕೆ ಎಷ್ಟು ಜನಕ್ಕೆ ಅನುಕೂಲ ಆಯ್ತಿತ್ತು, ಎಷ್ಟು ಜನ ಕೆಲಸ ಸಿಕ್ತಿತ್ತು, ಎಷ್ಟು ಜನ ಹೋಟ್ಲು ಮಡಿಬೋದಾಗಿತ್ತು, ಎಷ್ಟು ಜನ ಹಣ್ಣು ಮಾರಬೋದಾಗಿತ್ತು, ಎಷ್ಟು ಜನ ರೈತರ ಮಕ್ಕಳಿಗೆ ಕೆಲಸ ಸಿಕ್ತಿತ್ತು. ಅದನ್ನ ಇಲ್ಲಿ ಬಂದು ರೈತರುಗಳಿಗೆ ಒಕ್ಕಲೆಬ್ಬಿಸಿ ನಿಮ್ಮ ಜಾಗ ಹಂಗಾಗುತ್ತೆ ಹಿಂಗಾಗುತ್ತೆ ಕೊಡಬೇಡಿ ಅಂತ ಅವತ್ತು ಒಕ್ಕಲೆಬ್ಬಿಸಿ ಆ ಜನನೂ ಹಾಳು ಮಾಡ್ಬಿಟ್ರಿ, ಇಲ್ಲಿರೋನು ಹಾಳು ಮಾಡ್ಬಿಟ್ರಿ, ನಮ್ಮ ಅಭಿವೃದ್ಧಿನೇ ಹಾಳು ಮಾಡ್ಬಿಟ್ರಿ. ಇವತ್ತು ಅದೇ ರೀತಿ ನೀವು ಕರ್ಕೊಂಡೋಗಿ ಬಿಡುದಲ್ ಕೊಟ್ರಿ, ದುಡ್ಡು ಮಾಡ್ಕೊಂಡ್ರಿ, ಮಾತುಕತೆ ಮಾಡ್ಕೊಂಡು ಅವ್ರ ಹತ್ರ. ಈಗ ನೀವು ಮಾಡಿರೋ ಪ್ರಾಜೆಕ್ಟ್ ಇವ್ರು ಯಾರು ಮಾಡ್ಕೊಬಿಡ್ತಾರೆ, ಅಯ್ಯೋ ನನಗೇನೋ ಆಗುತ್ತದೆ, ಮುಂದಿನ ದಿನ ಅಭಿವೃದ್ಧಿ ಆಯ್ತದೆ ಅಂತ ಇವತ್ತು ಆ ಹೊಟ್ಟೆ ಊರಿಗೆ ಪಾಪ ನೀವು ಮಾಡ್ತಾ ಇದ್ದೀರಿ. ಇವತ್ತು ಹಲವಾರು ಕ್ಷೇತ್ರ, ನಿಮ್ಮ ರಾಮನಗರ ಕ್ಷೇತ್ರದಲ್ಲಿ 1150 ಕೋಟಿ ತಗೊಂಡ್ಬಂದು ಪ್ರತಿಯೊಂದು ರೋಡ್ ರಾಮನಗರ ಟೌನಲ್ಲಿ ಖಾಲಿ ಜಾಗ ಇರಲಿಲ್ಲ, ಅಲ್ಲಿ ಸಿಮೆಂಟ್ ರೋಡ್ನ ಮಾಡಿ ಕಾವೇರಿ ನೀರನ್ನ ಕೊಟ್ಟು ಎಲ್ಲ ಮಾಡ್ತಾವ್ರೆ. ನಿಖಿಲ್ ಕುಮಾರಸ್ವಾಮಿಗೆ ಪಾಪ ಭಯ ಬಂದ್ಬಿಡುತ್ತೆ, ಎಷ್ಟು ನಿಂತ್ಕೊಂಡು ನಾನು ಸೋತೋಗ್ಬಿಡ್ತೀನಿ, ಏನಾದ್ರು ಮಾತಾಡ್ಬೇಕಂತ. ಪಾಪ ಯಾರು ನೋಡ್ತಾ ಇಲ್ಲ ಏನು ಎತ್ತ ಅಂತೀನಿ. ಅದಕ್ಕೆ ಯಾರೆಲ್ಲ ಉಳಿದವ್ರೆ ಅಂದ್ಬಿಟ್ಟು ಪಾಪ ನಮ್ಮ ನಾಯಕರ ಮೇಲೆ ಬರ್ತಾವ್ರೆ, ಏನು ನಿಮ್ಮ ಸ್ಟೇಟಸ್ಸು, ಏನು ನಿಮ್ಮ ಸ್ಟೇಟಸ್ಸು ಅಂತ. ಅವ್ರು ಕೇಳಿದ್ರೇನು, ನೀನು ಏನು ಮಾಡ್ತಿದ್ಯಪ್ಪ, ನೀನು ಸ್ಟೇಟಸ್ ಏನಿಲ್ಲ, ನೀನು ಗೌರವಯುತವಾಗಿ ನೀನು ಏನು ಸಹಾಯ ಏನು ಮಾಡ್ತಿದ್ದೀವಿ ಜನಕ್ಕೆ ಅಂತ ಹೇಳಿ. ಅದನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ನಿಖಿಲ್ ಕುಮಾರಸ್ವಾಮಿ ಅವರೇ, ಮುಂದಿನ ದಿನಗಳಲ್ಲಿ ದಯಮಾಡಿ ನಿಮ್ಮ ಏನು ಕಾಲಮಿತಿ ಇದೆ ಆ ಒಳಗಡೆ ಮಾತ್ರ ನೀವು ಇರಬೇಕಾಗ್ತದೆ. ಇಲ್ಲದೇ ಡಿ ಕೆ ಶಿವಕುಮಾರ್ನ ನೀವೇನೋ ಪಂತಾವನ ಕಳೆದಿದ್ರಿ, ಬನ್ನಿ ನಾವು ಬರ್ತೀವಿ, ಅವ್ರು ಬರೋ ಅವಶ್ಯಕತೆ ಇಲ್ಲ. ನಿಮಗೆ ನಾನು ಒಂದೇ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕಪ್ಪ. ರಾಮನಗರ ಕ್ಷೇತ್ರ ನೀನು MLA ನಿಂತಿದ್ದಲ್ಲಪ್ಪ, ಆ ರಾಮನಗರ ಕ್ಷೇತ್ರದಲ್ಲಿ ಎಷ್ಟು ಬೂತ್ ಯಾವ್ಯಾವ ಬೂತ್ ಬರ್ತವೆ ಅಂತ ನೀನು ಹೇಳ್ಬಿಟ್ರೆ ಸಾಕು, ನೀನು ಇಷ್ಟೆಲ್ಲ ಏನೋ ಅವಶ್ಯಕತೆ ಏನಿಲ್ಲ.
ಮಾಡ್ತಾರೆ ಅಂತೀರಿ. 1,23,000 ರಾಮನಗರ ಮತ ಕೊಟ್ಟಂತ ಜನನ ಶಿವಕುಮಾರ್ ಒಂದೇ ರಾತ್ರಿ ಬದಲಾವಣೆ ಮಾಡೋಕ್ಕಾಗುತ್ತಾ? ನಾನು ಇಷ್ಟೇ ಹೇಳ್ತಾ ಇರೋದು, ದಯಮಾಡಿ ನಮ್ಮ ತಾಲೂಕಿನ ಜನ ವಿದ್ಯಾವಂತರಿದ್ದೀವಿ, ನಾವು ದಾರಿ ತಪ್ಪಲ್ಲ. ನೀವು ನಿಖಿಲ್ ಕುಮಾರಸ್ವಾಮಿರವ್ರನ್ನ ಯಾರು ಕುಳಿತು ಬೆಳೆಸ್ತೀರೋ, ನೀವೇ ಬೆಳೆಸ್ತೀರೋ, ನಮ್ದೇನು ವಿರೋಧ ಇಲ್ಲ. ದಯಮಾಡಿ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆಣಕಬೇಡಿ. ಯಾಕಂದ್ರೆ ಪೂಜ್ಯ ಶ್ರೀ ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದವರು. ನಿಮ್ಮ ಇಡೀ ಕುಟುಂಬಕ್ಕೆ ಉಪಕಾರ ಪ್ರಜ್ಞೆ ಇದ್ರೆ ಕಾಂಗ್ರೆಸ್ಗೆ ಇರ್ಬೇಕು. ಯಾಕೆ ಅಂದ್ರೆ ನೀವು ಅವ್ರಿಗೆ ಇರೋದ್ರಿ. ಸನ್ಮಾನ್ಯ ಯಡಿಯೂರಪ್ಪನವರು ಸಭೆ ಹೇಳವ್ರೆ, ಚರ್ಚೆ ಮಾಡೋದು ಬೇಡ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವತ್ತು ರಾಜಕಾರಣ ಪ್ರಜ್ಞೆ ಇದೆ. ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರು ಕುಮಾರನ್ನು ಕರ್ಸ್ಕೊಂಡು ನಿಮ್ಮ ಮೊಮ್ಮಗನಿಗೆ ಬುದ್ಧಿ ಹೇಳಿ, ರಾಜಕೀಯವಾಗಿ ಬೆಳೆದೇಳಿ, ಸೇವೆ ಮಾಡಿದೇಳಿ, ಸರ್ವಿಸ್ ಮಾಡಿದೇಳಿ, ಸಂಘಟನೆ ಮಾಡಿದ ಹೇಳ್ಕೊಡಿ. ನೀವು ದೇಶ ಪ್ರಧಾನಮಂತ್ರಿ ಮಾಡಿ, ನಮ್ಮ ಅಭ್ಯಂತರ ಇಲ್ಲ. ಕೊನೆಯದಾಗ ಒಂದೇ ತೆಪ್ಪುದ್ರು ಹೇಳ್ತೀರಿ, ಏನು ಮಾಡಿದರು ನಾನು ಏನೂ ಮಾಡಲಿಲ್ಲ ಸ್ವಾಮಿ. ನಿಮ್ಮ ಕೈಗೆ ಕೊಟ್ಟವರಲ್ಲ ಸ್ವಾಮಿ ಕೇಂದ್ರ ಮಂತ್ರಿ. ಇಡೀ ಜಿಲ್ಲೆಯಲ್ಲಿ ಯುವಕರಿಲ್ಲ ಸ್ವಾಮಿ. ನಾವು ಫ್ಯಾಕ್ಟ್ರಿ ಮಾಡಿ, ಅದಕ್ಕೆ ಈಗ ನೆಪ ಇಲ್ಲ. JDS ಮುಖಂಡರನ್ನು ಕೇಳ್ಕೊಳ್ಳೋದಕ್ಕೆ ನೀವು ಕುಮಾರಣ್ಣನ, ದೇವೇಗೌಡರನ್ನ, ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಮೆಚ್ಚಕ್ಕೆ ಮಾತಾಡಿ, ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದ್ರೆ ಇದಕ್ಕೆ ಸಾಕ್ಷಿ ನಿಮ್ಮ ಕಣ್ಣು ಅಂತ ಹೇಳ್ತಾ, ಏನಾದ್ರೂ ಇನ್ನೂ ಹೆಚ್ಚಿನ ಅವಕಾಶ